Super cute hippos, oh my god. Swadika Apmachis, welcome to my channel. ಇವತ್ತಿದು ವ್ಲಾಗಲ್ಲಿ ನಾವು ಸಫಾರಿ ವರ್ಲ್ಡ್ ಬ್ಯಾಂಕಾಕ್ ವಿಸಿಟ್ ಮಾಡ್ತಾ ಇದ್ದೇವೆ. ಸೂಪರ್ ಎಕ್ಸೈಟೆಡ್. 2 ಪಾರ್ಟ್ಸ್ ಉಂಟು. ಫಸ್ಟ್ ಮರೀನ್ ಪಾರ್ಕ್, ಅದರ ನಂತರ ಸಫಾರಿ ಟೂರ್. ತುಂಬ ನಡಿಲಿಕ್ಕೆ ಉಂಟಂತ ಫಸ್ಟ್ ನಾವೊಂದು ಸೂಪರ್ ಹೆವಿ ಬ್ರೇಕ್ಫಾಸ್ಟ್ ಮಾಡಿದ್ದು. ರಾಶಿ ಆಪ್ಷನ್ಸ್ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್. ಈಗ ಸಹ ನನಗೆ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು. ಫ್ರೂಟ್ಸಿಂದ ಹಿಡಿದು ಸೂಪಿಂದ ಹಿಡಿದು ವೆಜಿಟೇಬಲ್ಸ್ ಎಲ್ಲ ಸಹ ಇತ್ತು. ನನ್ನ ಪ್ಲೇಟ್ ಹೀಗೆ ಇತ್ತು, ತುಂಬ ಟೇಸ್ಟಿ ಇತ್ತು. ಫಸ್ಟ್ ನಾವು ಈ ಟೂರಲ್ಲಿ ಮರೀನ್ ಪಾರ್ಕ್ ವಿಸಿಟ್ ಮಾಡ್ತೇವೆ. ಇಲ್ಲಿ ಆ್ಯನಿಮಲ್ಸ್ ಎಲ್ಲ ಇದ್ದಾರೆ. ನಮಗೆ ದಿನಕ್ಕೊಂದು ಸ್ಕೆಡ್ಯೂಲ್ ಇತ್ತು, 4 ಶೋಸ್ ನೋಡಿ ಮತ್ತೆ ನಾವು ಸಫಾರಿ ಟೂರಿಗೆ ಹೋಗ್ತೇವೆ ಅಂತ. ಇದು ಅದ ಎಂಟ್ರೆನ್ಸ್ ಪಾರ್ಟ್. ಫುಲ್ ಹೀಗೆಲ್ಲ ಕಲರ್ಫುಲ್ ಆಗಿ ಎಂಟ್ರೆನ್ಸಲ್ಲೇ ಸೂಪರ್ ಎಕ್ಸೈಟೆಡ್ ಆಗಿದ್ದೆ ನಾನು, ಎಂತೆಲ್ಲ ನೋಡ್ಲಿಕ್ಕೆ ಸಿಗ್ತದಂತ. ನಾನು ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಕಂಪ್ಲೀಟಾಗಿ ಎಕ್ಸೈಟೆಡ್ ಆದದ್ದು ಇಲ್ಲಿಗೆ ಬರಲಿಕ್ಕಂತ. ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ, ಎಲ್ಲ ಕಡೆ ಆ್ಯನಿಮಲ್ಸ್ ಇದ್ದಾರೆ. ಇಲ್ಲಿ ನೋಡೋದನ್ನೇ ಖುಷಿ ಆಗ್ತಾ ಇತ್ತು. ಯಾವ್ಯಾವ ನಮ್ಮನೆ ಮೀನು ಬೇಕಾ ಎಲ್ಲ ಸಹ ಉಂಟು. ತುಂಬಾ ಖುಷಿ ಆಯಿತು. ಇಲ್ಲಿ ಒಂದು ಸ್ಪೆಷಲ್ ಏನೋ ಬರ್ತದೆ ನೋಡಿ. ಈಗ ಅಲ್ಲಿ ನೋಡಿದ್ದೀರಾ ನೀವು ಇಲ್ಲಿ ತನಕ ಇಂಥದ್ದೇನಾದರೂ? ನಾನು ಫಸ್ಟ್ ಟೈಮ್ ಲೈಫಲ್ಲಿ ನೋಡೋದು. ಸೀಕಾವು ಅಂತ ಕರೀತಾರೆ ಇದನ್ನು. ಅವ್ರು ಚಿಲ್ ಮಾಡ್ತಾಯಿದ್ರು, ಕಂಪ್ಲೀಟ್ ಬೇರೆ ಬೇರೆ ವೈಬಲ್ಲಿದ್ರು. ನೋಡಿ, ಒಂದು ಬಂತು ನಮ್ಮ ಹತ್ರ ಹಾಯ್ ಎಲ್ಲ ಹೇಳಿಕೊಂಡು. ನಮ್ಮದು ಫಸ್ಟ್ ಶೋ ಇದ್ದದ್ದು ಒರಂಗುಟಾನ್ ಶೋ ಅಂತ. ನೋಡಿ ಇಲ್ಲೆಲ್ಲ ಹೀಗೆಲ್ಲ ಅವರದೆಲ್ಲ ಹಾಕಿದ್ರು. ಎಂತ ಅಂತ ಗೊತ್ತಿರಲಿಲ್ಲ ನಮಗೆ. ನಾನು ಇವಾಗ ಫೋಟೋ ತೆಗಿಯೋದು ಕೆಲವು ವೀಡಿಯೋಸ್ ನೋಡಿದ್ದೆ. ತುಂಬ ಪೋಖ್ರಿ ಇದ್ದಾರೆ ಅಂತ ಗೊತ್ತಿತ್ತು ನನಗೆ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದೆವು. ಅವರದ್ದು ಬಾಕ್ಸಿಂಗ್ ಶೋ ಇದ್ದದು. ಯಾವಾಗ ಸ್ಟಾರ್ಟ್ ಆಗ್ತದೆ, ಎಲ್ಲಿದ್ದಾರೆ ಅಂತೆಲ್ಲ ಕಾಯ್ತಾ ಇದ್ದೇವೆ. ಇಲ್ಲಿ ನೋಡಿ, ಹೀರೋದ ಎಂಟ್ರಿ ಸಹ ಇಷ್ಟು ಗ್ರ್ಯಾಂಡ್ ಇರಲಿಕ್ಕಿಲ್ಲ. ನೋಡಿ, ಜಿಪ್ ಲೈನಲ್ಲಿ ಫ್ಲೈ ಮಾಡಿಕೊಂಡು ಹೋದರು 3 ಜನರು ಸಹ. ಭಯಂಕರ ಗಮ್ಮತ್ತಿತ್ತು. ನೀವು ಸಫಾರಿ ವರ್ಲ್ಡಿಗೆ ಹೋಗೋದಂದರೆ ಒರಂಗುಟಾನ್ ಶೋ ಎಂತಾದರೆ ಸಹ ಮಿಸ್ ಮಾಡಬೇಡಿ. ಹಿಲ್ಲೇರಿಯಸ್ ಉಂಟು. ನೆಗಡಿ ನನ್ನ ಕಣ್ಣಲ್ಲಂತೂ ನೀರು ಬಂದಿತ್ತು, ಅಷ್ಟು ಫನ್ ಇದ್ರು ಇವರೆಲ್ಲ. ತುಂಬ ವೆಲ್ ಟ್ರೈನ್ಡ್. ಇವರೊಟ್ಟಿಗೆಲ್ಲ ಒಳ್ಳೆಯಲ್ಲೆಲ್ಲ ತಮಾಷೆ ಮಾಡಿಕೊಂಡು ತುಂಬ ಗಮ್ಮತ್ತಾಗಿತ್ತು. ಇಲ್ಲಿ ನೋಡಿ ಬಂತು ಕಲರ್ಸ್ ನೋಡಿ, ಎಂಥ ಒಂದು ಚಂದ ಶೇಲೆ ಮಾಡ್ತಾ ಇರ್ತದು. ಮತ್ತು ಇಲ್ಲಿ ಕ್ಯಾಪಿಬಾರ ಅಂತ ಕರೀತಾರೆ. ಈಗ ಅದು ಭಯಂಕರ ಕ್ರೇಜ್ ಉಂಟು ಜನರಿಗೆ ಕ್ಯಾಪಿಬಾರಸ್ ಇದು. ಅವರನ್ನು ಸಹ ನೋಡಿದ್ದೇವೆ. ಮತ್ತು ಇಲ್ಲಿ ಮೀನೆಲ್ಲ ಇತ್ತು. ಇಲ್ಲಿ ವಾಲ್ರಸ್, ಕೋಯಿಗಳ ಒಂದು ಗಾರ್ಡನ್ ಇತ್ತು. ಸೊ ನಾವು ಎಂತ ಅಂತ ನೋಡ್ಲಿಕ್ಕೆ ರಾಶಿ ಅಂದರೆ ರಾಶಿ ಕೋಯಿ ಉಂಟು. ನನ್ನ ಲೈಫಲ್ಲಿ ಇಷ್ಟು ಕೋಯಿ ಒಮ್ಮೆಲೆ ನೋಡಿರಲಿಲ್ಲ. ಪಚ ಇದ್ರೆ ಎಲ್ಲ ಸಹ. ಇಲ್ಲಿ ಒಂದು ಮೆಷಿನ್ ಇತ್ತು. ಸೊ ನಾವೊಂದು ಸುವೆನಿಯರ್ ಆಗಿ ಇದು ತಗೊಂಡೇವೆ. ಹೀಗೆ ಒಂದು ಬಂತು. ಇದಾದ್ರೆ ಇಡೀ ಮ್ಯಾಪ್. ಎಲ್ಲ ಕಡೆ ಏನಾದರೂ ಉಂಟು. ನೀವು ಆಚೆ ಈಚೆ ಹೋದರೆ ಫುಲ್ ಆ್ಯನಿಮಲ್ಸ್, ಬರ್ಡ್ಸ್ ಎಲ್ಲ ಸಹ ಉಂಟು. ಇನ್ನು ನೋಡಿ ಫ್ಲೆಮಿಂಗೋಸ್ ಎಲ್ಲ ಮೂವಿದು ಸ್ಟಿಲ್ ಆಗಿದ್ರು, ಸುಮ್ಮನೆ ನಿಲ್ತು. ಚೂರ್ ಮೂವ್ಮೆಂಟ್, ವೆರಿ ಬ್ಯೂಟಿಫುಲ್. ನಮ್ಮದು ನೆಕ್ಸ್ಟ್ ಶೋ ಬಂದು ಸ್ಪೈ ವಾರ್ ಶೋ ಅಂತ.
ಫುಲ್ ಆ್ಯಕ್ಷನ್ ಇದು. ನಿಮಗೆ ಆ್ಯಕ್ಷನ್ ಬೇಕಿದ್ರೆ ಇದಕ್ಕೆ ಹೋಗಿ, ಒಂದು ಇಡೀ ಮೂವಿ ಮಾಡಿಟ್ಟಿದ್ದಾರೆ ಅವರು. ಸೀಕ್ರೆಟ್ ಏಜೆಂಟ್, ವಿಲನ್, ಸ್ಟಂಟ್, ಚೇಸ್ ಸೀನ್, ಸೌಂಡ್ ಎಫೆಕ್ಟ್ಸ್, ಮತ್ತು ಎಂತಂತ ನೀವು ಆ್ಯನಿಮಲ್ ಪಾರ್ಕಿಂದ ಇಂಥದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಹ ಉಂಟು. ಡುಮ್ ಡುಮ್ ಎಲ್ಲ ಬೆಂಕಿ ಎಲ್ಲ ಬರ್ತಾ ಇತ್ತು. ತುಂಬಾ ಚೆಂದ ಮಾಡಿದ್ದಾರೆ ಅವರು. ಅದನ್ನೆಲ್ಲ ಎಂಜಾಯ್ ಮಾಡಿ ನಾವು ಸ್ವಲ್ಪ ಸೈಟ್ ಸೀಯಿಂಗ್ ಮಾಡಿ ನಮ್ಮ ನೆಕ್ಸ್ಟ್ ಶೋ ವಿಚ್ ಇಸ್ ದ ಡಾಲ್ಫಿನ್ ಶೋಗೆ ಹೋದೆವು. ಆ್ಯಂಡ್ ಮೈ ಗಾಡ್, ಇಲ್ಲಿದು ವೈಬೇ ಬೇರೆ ಆಯಿತಾ. ಫುಲ್ ಜನರಿಗೆ ಅವರು ಇಂಡಿಯನ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು, ಹಿಂದಿಯಲ್ಲಿ ಸಹ ಮಾತಾಡ್ತಾಯಿದ್ರು. ತುಂಬಾ ಗಮ್ಮತ್ತಾಗಿತ್ತು. ಇಲ್ಲಿ ಸ್ಟಾರ್ಟ್ ಆಗೋ ಮುಂಚೆವೇ ಗಮ್ಮತ್ತಾಯಿತು. ಮತ್ತು ಡಾಲ್ಫಿನ್ಸ್ ಅಂತೂ ಎಂತೆಲ್ಲ ಸ್ಟಂಟ್ ಮಾಡ್ತಾರಂತ ಇಲ್ಲ. ನೆಕ್ಸ್ಟ್ ಇದ್ದದ್ದು ಇಮಿಡಿಯೇಟ್ ನೆಕ್ಸ್ಟ್ ಇದ್ದದ್ದು ಸೀ ಲಯನ್ ಶೋ ಅಂತ. ಇವರದ್ದು ಸಹ ತುಂಬ ಚೆಂದ ಇತ್ತು. ತುಂಬ ಕ್ಯೂಟ್ ಇದ್ದರು ಪ್ರಾಣಿಗಳು. ಎಂತೆಲ್ಲ ಮಾಡ್ತಾರಂತ ಇಲ್ಲ ಟ್ರೈನಿಂಗ್ ಒಟ್ಟಿಗೆ. ಖುಷಿ ಅಂದರೆ ಖುಷಿ ಆಯಿತು ಇಲ್ಲಿಗೆ ಸಹ. ಇದು ನಮ್ದು ಇಲ್ಲಿದ್ದು ಲಾಸ್ಟ್ ಶೋ ಆಗಿತ್ತು. ಸೊ 4 ಶೋ ಮುಗಿಸಿ ನಾವು ನೆಕ್ಸ್ಟ್ ಹೋದದ್ದು ಸಫಾರಿ ಪಾರ್ಕ್ ಅಂತ. ನಮ್ಮ ಗಾಡಿಯಲ್ಲೇ ಹೋಗ್ಲಿಕ್ಕೆ ಅಲ್ಲಿಗೆ. ಗಾಡಿಯಿಂದ ಇಲ್ಲಿಲಿಕ್ಕಿಲ್ಲ, ಒಳಗಿಂದವೇ ನೋಡ್ತಾ ನೋಡ್ತಾ ಹೋಗಲಿಕ್ಕೆ. ಅವರು ಆ್ಯನಿಮಲ್ಸ್ ಎಲ್ಲ ಅವರ ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿದ್ದಾರೆ. ಫುಲ್ ಚಿಲ್ ಮಾಡ್ತಾ ಇದ್ದಾರೆ, ಅವರಷ್ಟಕ್ಕೆ ಅವರು ಇದ್ದಾರೆ. ನಾವು ಎಂತೆಲ್ಲ ಪ್ರಾಣಿ ಸಿಗ್ತದಂತ ಎಕ್ಸೈಟ್ಮೆಂಟಲ್ಲಿದ್ದೇವೆ. ಆಚೆ ನೋಡ್ತಾ ಇದ್ದೇವೆ ಎಂತ ಸಿಗ್ತದಂತ. ಎಲ್ಲ ಕಡೆ ಬರ್ಡ್ಸ್ ಅಂತೂ ಇದ್ದರು, ಅವರವರಷ್ಟಕ್ಕೆ ನೀರು ಕುಡಿತಾ ಎಲ್ಲ ಇದ್ದರು. ಇಲ್ಲಿ ಝೀಬ್ರಾಸ್ ಸ್ಪಾಟ್ ಮಾಡಿದ್ದೇವೆ ನಾವು. ಕಲರ್ಸ್ ನೋಡಿ ಎಷ್ಟು ವೈಬ್ರೆಂಟ್ ಕಲರ್ಸ್. ಅವರವರಷ್ಟೇ ಖುಷಿ ಆಯಿತು ಇದೆಲ್ಲ ನೋಡಿಕೊಂಡು. ನಾವು ಇನ್ನೆಂತ ಸಿಗ್ತದೆ ಅಂತ ಕಾಯ್ತಾ ಇದ್ದೇವೆ. ನಾವು ಟೈಗರ್ಸ್ ಸ್ಪಾಟ್ ಮಾಡಿದ್ದೇವೆ. ವೇಟ್ ಮಾಡ್ತಾ ಇರಿ ನೋಡಲಿಕ್ಕೆ. ಇದೊಂದು ಮರ ತುಂಬ ಚೆಂದ ಇತ್ತು. ಸೊ ನಾನು ರೆಕಾರ್ಡ್ ಮಾಡಿದ್ದೆ ಇದನ್ನು. ನೋಡಿ ಬಂದರು ಟೈಗರ್ಸ್ ಎಲ್ಲ. ಅದಷ್ಟಕ್ಕೆ ಇದ್ರು ಎಲ್ಲರೂ ಸಹ. ನಾವು ಎಲ್ಲೆಲ್ಲ ಕಾಣ್ತಾರೆ, ಎಲ್ಲೆಲ್ಲಿ ಅಡಗಿ ಕುತ್ಕೊಂಡಿದ್ದಾರೆ ಎಲ್ಲ ಸಹ ಹುಡ್ಕುತ್ತಾ ಇದ್ದೇವೆ. ಇವರು ಸ್ವಲ್ಪ ಇದ್ದರು. ಇಲ್ಲಿ ನೋಡಿ, ಒಂದು ಸ್ನಾನ ಮಾಡ್ತಾ ಉಂಟಾ, ಆಡ್ತಾ ಉಂಟಾ. ತುಂಬಾ ಚೆಂದ ಇತ್ತು. ಲೈವ್ ಆಗಿ ಹೀಗೆ ನೋಡೋದು ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲಿ ಸಹ ಸಿಗಲಿಕ್ಕಿಲ್ಲ. ಸೊ ನೀವು ಈ ಜಾಗಕ್ಕಂತೂ ಹೋಗಲೇಬೇಕು. ಟೈಗರ್ಸ್ ನಾವು ಲಕ್ಕಿ ಇದ್ದೇವೆ ಹೀಗೆಲ್ಲ ಸಿಕ್ಕಿದ್ದಕ್ಕೆ ನೋಡಲಿಕ್ಕೆ ನಮಗೆ. ಇನ್ನೊಂದು ಚಿಲ್ ಮಾಡ್ತಾ ಇತ್ತು ಅದರಷ್ಟಕ್ಕೆ. ನೆಕ್ಸ್ಟ್ ಹಿಪ್ಪೋಪೊಟಮಸ್. ಇಲ್ಲಿ ನೋಡಿ, ಸೋ ಕ್ಯೂಟ್. ನಾನು ಸೂಪರ್ ಎಕ್ಸೈಟೆಡ್ ಆದೆ ಹಿಪ್ಪೋಪೊಟಮಸ್ ಹೀಗೆ ನೋಡಲಿಕ್ಕೆ. ತುಂಬ ಅಂದರೆ ತುಂಬ ಕ್ಯೂಟ್ ಇದ್ದಾರೆ ಅವರು. ಇದರ ನಂತರ ನಾವು ಬ್ಲ್ಯಾಕ್ ಬೇರ್ಸ್ ಅಂತ ಸ್ಪಾಟ್ ಮಾಡಿದ್ದೇವೆ. ಆನೆಸ್ಟ್ ಒಪಿನಿಯನ್ ಹೇಳೋದಂದರೆ ದಿಸ್ ವಾಸ್ ಮೈ ಫೇವ್ರೆಟ್ ಡೇ. ನಮಗೆ ತುಂಬ ಫನ್ ಶೋಸ್ ನೋಡಲಿಕ್ಕೆ ಸಿಕ್ಕಿತ್ತು. ರಿಯಲ್ ಸಫಾರಿ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿತ್ತು. ತುಂಬ ನಡಿಲಿಕ್ಕೆ ಉಂಟಾದರೂ ಸಹ, ಬಟ್ ತುಂಬಾ ಗಮ್ಮತ್ತಾಗ್ತದೆ. ನೀವು ಥೈಲ್ಯಾಂಡಿಗೆ ಹೋಗೋದಂದರೆ ಈ ಜಾಗವನ್ನು ಮಿಸ್ ಮಾಡಲೇಬೇಡಿ. ನಡಿಲಿಕ್ಕಿದ್ರೆ ಸಹ ತುಂಬ ಗಮ್ಮತ್ತಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಓಕೆ, ಬಾಯ್.